ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇದೇ ಜೂನ್ 3ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ನೂತನ ಕಾರ್ಯಾಲಯದ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅಂದು ಸತ್ಯನಾರಾಯಣ ಪೂಜೆ ಸೇರಿ ವಿವಿಧ ಧಾರ್ಮಿಕ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗಲಿದೆ ಅಂತ ಸಮಾಜ ಸೇವಕ ಕಳಕಪ್ಪ ಕಂಬಳಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು, ಗಣ್ಯರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು, ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಜನತೆಗೆ ಆಹ್ವಾನ ಕೊಡಲಾಗಿದೆ ಎಂದಿದ್ದಾರೆ. ಈ ಹಿಂದೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ವೇಳೆ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿ ಕೆಲಸ ಮಾಡಿದ್ದೇನೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಶ್ರಮಿಸಿದ್ದು, ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಪ್ರಯತ್ನ ಮಾಡಿದ್ದೇನೆ. ಜನರೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದು ಅವರ ವಿಶ್ವಾಸ ಗಳಿಸಿರುವುದು ನನ್ನ ಬದುಕಿನ ದೊಡ್ಡ ಶಕ್ತಿಯಾಗಿದೆ ಎಂದಿದ್ದಾರೆ. ಜನಸೇವೆಯನ್ನ ಮತ್ತಷ್ಟು ಸುಗಮಗೊಳಿಸುವ ಉದ್ದೇಶದಿಂದಲೇ ಈ ನೂತನ ಕಾರ್ಯಾಲಯವನ್ನ ಆರಂಭಿಸಲಾಗ್ತಾ ಇದೆ. ಕಾರ್ಯಾಲಯದಲ್ಲಿ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಲಭ್ಯವಿರಲಿದ್ದು, ಸಾರ್ವಜನಿಕರು ಯಾವುದೇ ಸಮಯದಲ್ಲಿ ತಮ್ಮ ಸಮಸ್ಯೆಗಳು, ಅಹವಾಲುಗಳು ಮತ್ತು ತೊಂದರೆಗಳನ್ನು ತಿಳಿಸಬಹುದಾಗಿದೆ. ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಜನರ ಆಶೀರ್ವಾದ, ಪ್ರೀತಿ ಮತ್ತು ಬೆಂಬಲವೇ ನನ್ನ ರಾಜಕೀಯ ಬದುಕಿನ ದೊಡ್ಡ ಆಸ್ತಿ. ನಾನು ಯಾವುದೇ ಹುದ್ದೆಗಾಗಿ ಕೆಲಸ ಮಾಡಿಲ್ಲ, ಜನರ ಸೇವೆಗಾಗಿ ಸದಾ ಶ್ರಮಿಸಿದ್ದೀನಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಸು ಇದ್ರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಲು ಸಾಧ್ಯ. ಇದೇ ಕಾರಣಕ್ಕಾಗಿ ಸಾರ್ವಜನಿಕರ ನಡುವೆ ಸದಾ ಇದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದೀನಿ ಎಂದಿದ್ದಾರೆ. ಸಾಮಾನ್ಯ ಜನರಿಗೆ ಸಹಾಯ ಮಾಡುವ ಕೇಂದ್ರವಾಗಿಯೂ, ಕ್ಷೇತ್ರದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಕೊಡುವ ವೇದಿಕೆಯಾಗಿಯೂ ಕೂಡ ಇದು ಕಾರ್ಯನಿರ್ವಹಿಸಲಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದ ಸಲಹೆಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ಕೊಡಲಾಗುತ್ತೆ ಎಂದಿದ್ದಾರೆ. ಕ್ಷೇತ್ರದ ರೈತರು, ಯುವಕರು, ಮಹಿಳೆಯರು, ಕಾರ್ಮಿಕರು ಹಾಗೂ ಎಲ್ಲಾ ವರ್ಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರ್ವಹಿಸಲಾಗುತ್ತೆ. ಜನರ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವುದೇ ನನ್ನ ಉದ್ದೇಶವಾಗಿದೆ. ಜನರ ಸೇವೆ ಮಾಡುವ ಅವಕಾಶ ದೊರೆತರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುತ್ತೆ ಎಂದಿದ್ದಾರೆ. ಜೂನ್ 3ರಂದು ನಡೆಯುವ ನೂತನ ಶ್ರೀ ಶರಣು ಕಾರ್ಯಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಸಾರ್ವಜನಿಕರು, ಅಭಿಮಾನಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶುಭ ಹಾರೈಸಬೇಕು ಅಂತ ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯ ಕೇಂದ್ರದಿಂದ ತಮ್ಮೆಲ್ಲರನ್ನು ಶರಣು ಕಾರ್ಯಾಲಯದ ಉದ್ಘಾಟನೆ ಪ್ರಾರಂಭೋತ್ಸವಕ್ಕೆ ಆಹ್ವಾನ ಮಾಡಲು ಬಂದಿರತಕ್ಕಂಥ ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರು, ದಾನಿಗಳು, ಯುವ ನಾಯಕರಾದಂಥ ಕಳಕಪ್ಪ ಕಂಬಳಿಯವರೇ, ಅದನ್ನು ನಡೀತಕ್ಕಂಥ ಬುಧವಾರ ನಡೀತಕ್ಕಂಥ ಕಳಕಪ್ಪ ಕಂಬಳಿಯವರ ಒಂದು ಸಾರ್ವಜನಿಕರ ಕಾರ್ಯಾಲಯ ಉದ್ಘಾಟನೆ ಹಾಗೂ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸಲಿಕ್ಕೆ ಆಗಮಿಸಿ, ಅದೇ ಥರನಾಗಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಕ್ಕಾಗಿ ಕಳಕಪ್ಪ ಕಂಬಳಿಯವರು ತಮ್ಮ ಅಭಿನಂದನೆ. ಇವತ್ತು ಕಳಕಪ್ಪ ಅವರು ರಾಜಕಾರಣ ಮಾಡ್ತಾರೋ ಬಿಡ್ತಾರೋ ಅವರು ವೈಯಕ್ತಿಕ ಆದರೆ ಏನು ಸಾರ್ವಜನಿಕರಿಗಾಗಿ ಕಟ್ಟಿರ್ತಕ್ಕಂಥ ಕಾರ್ಯಾಲಯ ಅಂದರೆ ಒಂದು ಅದ್ಭುತವಾದ ಕಾರ್ಯಾಲಯ ಕಟ್ಟಾರ. ಆ ಕಾರ್ಯಾಲಯ ಕಟ್ಟಿದ ಉದ್ದೇಶ ಏನಂತಂದ್ರೆ, ಜನರು 144ಗಳಿಂದ ಬಂದಿರ್ತಕ್ಕಂಥ ಜನರು ಮೀಟ್ ಮಾಡಕ್ಕೆ ಬಂದಂತಂದ್ರೆ ಮನೆ ಕುಂತ್ಕೊಂಡು ಜನರ ಕಷ್ಟ ಸುಖ ಕೇಳೋಕ್ಕಾಗಲ್ಲ. ಫ್ಯಾಮಿಲಿ ಇರ್ತಾರೆ, ಆಮೇಲೆ ಈಗ ಬಂದು ಒಂದು 20-30 ಜನ ಬಂದ್ರೆ ಕೂತ್ಕೊಳ್ಳೋಕೆ ಅವ್ರಿಗೆ ಅಸ್ತವ್ಯಸ್ತ ಆಗುತ್ತೆ. ಅದಕ್ಕೆ ಒಂದು ಉತ್ತಮವಾದ ಕಾರ್ಯಾಲಯ ಕಟ್ಟೋದು ಅಂತೇಳಿ ಒಂದು ಅದ್ಭುತವಾದ ಕಾರ್ಯಾಲಯ ಕಟ್ಟಾರ. ಅದ್ರ ಜೊತೆಗೆ ಒಂದು ಆಫೀಸ್ ಕೂಡ ಇದೆ. ಬಂದಂಥ ಸಾರ್ವಜನಿಕರಿಗೆ ಮತ್ತು ಯಾರು ನೊಂದುಕೊಂಡು ಬಂದಿರತಕ್ಕಂಥ ಯಲಬುರ್ಗಾ ತಾಲೂಕು ಅವ್ರ ಯಾರು ಬಂದರೂ ಕೂಡ ಅವ್ರ ಕಷ್ಟ ಸುಖ ಕೇಳಿ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸ್ವಲ್ಪ ಉಪಹಾರ ಇರ್ಬೋದು ಅಥವಾ ಟೀ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಒಳ್ಳೆ ನೀಟಾಗಿ ಮಾಡಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಮಾಡಿದ ಮೇಲೆ ಬರೀ ನಮ್ಗೆ ಬೇಕಾದನ್ನು ಮಾತ್ರ ಕಾದ್ರೆ ತಪ್ಪಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ 144 ಹಳ್ಳಿಗೆ ಸಂಚಾರ ಮಾಡಿ ಆ 144 ಹಳ್ಳಿಯಲ್ಲಿ ಪಕ್ಷ, ಭೇದ, ಸಮಾಜ ಅದು ಎಲ್ಲರೂ ಕೂಡ ಇಡೀ ಊರು ಜನನ ಕರೆಸಿ ಎಲ್ಲರಿಗೆ ಕಾರ್ಡ್ ಕೊಟ್ಟು ಆಹ್ವಾನ ಮಾಡಿದ್ದು ಭಾಳ ಸಂತೋಷ. ಯಾಕಂತಂದ್ರೆ ನಾವು ಕೇಳಿದ್ವಿ ಕಳಕಪ್ಪರ, ನಾವು ನೀವೇನು ಕೇಳ್ತಕ್ಕಂಥ ಪ್ರಶ್ನೆ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಕಾರಣ ಏನ್ರಿ, ರಾಜಕಾರಣ ಮಾಡ್ತಿರೋ ಇಲ್ಲೋ, ನೀವು ಮಾಡೋ ಉದ್ದೇಶ ಏನು? ನಾವಂತೂ ನಮ್ಮ ಕಳಕಪ್ಪರ ದೋಸ್ತಿ 35 ವರ್ಷದ ದೋಸ್ತಿ. ಆ ದೋಸ್ತಿಗೆ ನಾವು ಬೆಲೆ ಕೊಟ್ಟು ನೀವೇನು ಕಾರ್ಯ ಮಾಡಿದ್ರು ಕೂಡ ನಿಮ್ಮ ಕಾರ್ಯದಲ್ಲಿ, ಈಗ ನನ್ನ ಮಗಳ ಲಗ್ನ ಆದಾಗ ಕಳಕಪ್ಪರ ನಿಂತ್ಕೊಂಡು ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ರು. ಈ ಕಳಕಪ್ಪರ ಒಂದು ಆಫೀಸ್ ಉದ್ಘಾಟನೆ ಇದ್ದೋತ್ನೇ ನಾವು ಕಳಕಪ್ಪ ಫಕೀರಪ್ಪಣ್ಣರ ಜವಾಬ್ದಾರಿ ತೊಗೊಂಡ್ಬಿಡೋದು ನಮ್ಮ ಧರ್ಮ. ರಾಜಕಾರಣ ಏನಾಗಲಿ, ನಾನು ಕಾಂಗ್ರೆಸ್ ಅದೀನಿ, ಫಕೀರಪ್ಪಣ್ಣ BJP ಅದನ, ನಮ್ಮ ಷಣ್ಮುಖಪ್ಪಣ್ಣ ಕಾಂಗ್ರೆಸ್ನಾಗ, ನಾವೊಂದು ಕಾಂಗ್ರೆಸ್ ಈಗ ನೋಡಿದ್ರೆ ಪಕ್ಷೇತರ ಅಂದ್ರೆ ದೋಸ್ತಿಗೆ ಮಾಡಿವಿ. ಅದು ಕಳಕಪ್ಪರ ಮುಂದಿನ ದಿನಮಾನಗಳಲ್ಲಿ 144 ಜನ ಇವರ ಸೇವೆಯನ್ನು ಜನ ಒಪ್ಕೊಂಡು ಇವರ ಸೇವೆ ಜನ ಗುರುತಿಸಿ
144 ಹಳ್ಳಿ ಜನರು ಹಿರಿಯರು ನಾಳೆ ನೀವೇ ಚುನಾವಣೆಗೆ ನಿಲ್ರಿ ಅಂತಂದ್ರೆ ಅವ್ರು ವೈಯಕ್ತಿಕ ನಿಲ್ತಾರೋ ಬಿಡ್ತಾರೆ ಅವ್ರಿಗೆ ಬಿಡ್ತದೆ. ಆದ್ರೆ ನಾವಿಬ್ಬ ಒಂದು ಸ್ನೇಹಿತರಲ್ಲಿ ಒಂದು ಏನಂದ್ರೆ ಒಂಥರ ಸಂಬಂಧಿಕರಿದ್ದಾರೆ. ಇವತ್ತು ನಾವು ಪ್ರೀತಿಗೆ ಮತ್ತು ದೋಸ್ತಿಗೆ ಬೆಲೆ ಕೊಟ್ಟು ಈ ಕಾರ್ಯಾಲಯನ ಉದ್ಘಾಟನೆ ಮಾಡೋದು ನಾವು ಬೈಕರಪ್ಪಣ್ಣ, ಷಣ್ಮುಖಪ್ಪಣ್ಣ ಎಲ್ಲರೂ ಸೇರ್ಕೊಂಡು ನಮ್ಮ ಟೀಮ್ ಆಯ್ತಾ ಆ ಕಾರ್ಯಾಲಯ ಉದ್ಘಾಟನೆ ಮಾಡೋಕೆ ನಮ್ಮದು ಭಾಗಿ ಇರ್ತೀವಿ. ನಾವು ಏನೋ ಸಹಾಯ ಮಾಡದೇ ಇದ್ರು ಕೂಡ ಆ ಕಡೆಗೆ ಬಂದಂಥ ಜನರಿಗೆ ಕರೆಸಿ ಊಟ ಮಾಡಿರಿ, ಟೀ ಕೊಡ್ರಿ, ನಡ್ರಿ, ಪೂಜಾರ ಆಶೀರ್ವಾದ ತಗೋರಿ ಅಂತೇಳಿ ಸೇವಾ ಕೆಲಸ ಮಾಡೋ ಜವಾಬ್ದಾರಿ ನಮ್ದು. ಆದ್ರೆ ಪ್ರತಾಪರು ರಾಜಕಾರಣ ನನಗನ್ಸಿ ಮಟ್ಟಿಗೆ ಅವ್ರು ಮುಚ್ಚಿಟ್ಟಾರ. ನನಗನ್ಸಿ ಮಟ್ಟಿಗೆ ರಾಜಕಾರಣ ಮಾಡೇ ಮಾಡ್ತಾರಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾರಂತಂದ್ರೆ ಜನರು ಸೇವೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಮಾಡ್ತಾರಂದ್ರೆ ಬರೇ ಈಗ ಈಟ್ ದಿನ 10 ವರ್ಷ ಸೇವೆ ಮಾಡ್ಕೊಂತವ್ರು ನಡೆಯಲ್ಲ. ಕೈಗೊಂದು ಅಧಿಕಾರ ಬೇಕಲ್ಲ. ಜನರು ಸೇವೆ ಮಾಡ್ಬೇಕಂದ್ರೆ ಕೈಗೊಂದು ಅಧಿಕಾರ ಬೇಕು. ಅವ್ರಿಗೆ ಆಸೆ ಇರುತ್ತೆ ಮುಂದೆ ಏನಾರ ಒಂದು ಅಧಿಕಾರ ತಗೊಂಡು ಇನ್ನಷ್ಟು ಜನರು ಸೇವೆ ಮಾಡೋದಕ್ಕೆ ಹೆಚ್ಚಿಗೆ ಒಂದು ಭಾವನೆ ಅವ್ರ ಹತ್ರ ಇರುತ್ತೆ. ಆದರೆ ಸದ್ಯ ಅವ್ರು ಏನು ಹೇಳ್ಕೊಳಕ ಇಲ್ಲ ತಯಾರಿದ್ರು ಇಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅವ್ರು ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣ ಮಾಡ್ತಾರೆ ಅಂತೇಳಿ ನನಗೆ ವೈಯಕ್ತಿಕ ಅನಿಸುತ್ತೆ. ಯಾಕಂದ್ರೆ 2028ರಲ್ಲಿ ಅವರು ಬಹುಶಃ ಈ ಯಲಬುರ್ಗಾ ತಾಲೂಕಿನ ತೃತೀಯ ರಂಗದ ಅಭ್ಯರ್ಥಿಗಳು ಆಗ್ಬೋದು, ಪ್ರಶ್ನೆ ಏನಿಲ್ಲ. ಅದಕ್ಕೆ ಅವರ ರಾಜಕಾರಣ ವೈಯಕ್ತಿಕ ಇಚ್ಛಾಶಕ್ತಿ. ಆದ್ರೆ ದೋಸ್ತಿ ಒಳಗೆ ನಾನಾಯ್ತು, ಫಕೀರಪ್ಪಣ್ಣ ಆಯ್ತು, ಷಣ್ಮುಖಪ್ಪಲ್ಲಿ, ಅಂದಪ್ಪಲ್ಲಿ, ಸುರೇಶ್ ಅವರಲ್ಲಿ, ನಮ್ಮ ಇಳಿಬೋದು, ಇನ್ನೊಂದು ನಾವೆಲ್ಲರೂ ಕೂಡ ದೋಸ್ತಿ ಒಳಗೆ ಒಟ್ಟಿಗೆ ಇರ್ತೀವಿ. ಏನೋ ಕಾರ್ಯಕ್ರಮ ವೈಯಕ್ತಿಕ ಕಾರ್ಯಕ್ರಮದಾಗ ಅದು ಪಕ್ಷ ಮತ್ತು ಜಾತಿ ಬರಗಲ್ಲ. ನಾನು ಏನೇ ಇದ್ರು ಕೂಡ ನಮ್ಮ ಬಾಂಧವ್ಯ ಇರ್ತಾರೆ. ಅವರ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಬಂದವರಿಗೆ ದೀನದಲಿತರಿಗೆ ಏನೇ ಕಷ್ಟ ಸುಖ ಬಂದರೂ ನಾವು ಅಲ್ಲಿ ಎಲ್ಲ ರೀತಿಯಾಗಿ ಒಂದು ಸಹಾಯ ಸಹಕಾರ ಮಾಡೋಕ್ಕೆ ಸಿದ್ಧಿದ್ದು ಅನ್ನೋ ಒಂದು ಆಫೀಸ್ ಕಟ್ಟಿದ್ರೆ ಚಲೋ ಆಗುತ್ತೆ ಅಂತೇಳಿ ಆಫೀಸ್ ಕಟ್ಟಿದ್ರು. ಅದಕ್ಕೆ ಅದು 3ನೇ ತಾರೀಕಿಗೆ ಪ್ರಾರಂಭ. ಎಲ್ಲ ಸ್ವಾಮಿ ಸಮಾಜದ ಗುರುಗಳು ಎಲ್ಲ ಸ್ವಾಮೀಜಿ ಅವರು ಇವರೇನಿದೆ ಇವತ್ತು ಅವರು ಮುಖಂಡರು ಮುಖಂಡರು ಯಾರೋ ಮುಖಂಡರು ನೀರು ಜನಪ್ರತಿನಿಧಿಗಳು ಎಲ್ಲ ಸ್ವಾಮೀಜಿಯ ಮುಖಂಡರು ಬಟ್ ಬಡವರಿಗೆ ಭಕ್ತರಿಗೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕಾರ್ಯ, ಒಂದು ಸಮಾಜ ಸೇವೆ ಮಾಡೋದಕ್ಕೆ ಇದು ಹಂಗ ಅನೇಕ ಒಂದು ಅನುಕೂಲ ಆಗಲ್ಲ. ಒಂದು ಆಫೀಸ್ ಅವ್ರ ಅನುಕೂಲ ಇಷ್ಟೊಳಗೆ ಒಂದು ಆಫೀಸ್. ಅದಕ್ಕೆ ತಮ್ಮದೆಲ್ಲ ಸಹಕಾರ ಮುಖ್ಯ. ತಮ್ಮದೆಲ್ಲ ಸಹಕಾರ ಮುಖ್ಯ. ಈಗ ಹಿಂದಿನಿಂದ ನಮ್ಮ 26 ವರ್ಷ ಜನಪ್ರತಿಯಾಗಿ 26 ವರ್ಷ ತಾಲೂಕು ಪಂಚಾಯತಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ನಮ್ಮ ಧರ್ಮಪತ್ನಿಯವರು ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರು ಭಾಳ ಕೆಲಸ ಇದೆ. ಏನಾರ ನಾವು ಸೇವೆ ಮಾಡೋಕ್ಕೆ ತಮ್ಮದು ಅದ್ರಾಗ ಪಾಲಿದೆ. ಯಾಕಂತಂದ್ರೆ ನಮ್ಮ ಇಷ್ಟು ದೊಡ್ಡರು ದೊಡ್ಡರು ಮಾಡಿದರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ನೀಟಾಗಿ ಅದನ್ನು ಜನರಿಗೆ ಮುಗಿಸಿ ಮತ್ತು ನಮ್ದು ಅಷ್ಟೇ ಪಬ್ಲಿಸಿಟಿ ಮಾಡಿ ಇವಾಗ ಏನು ನಿಜ ಸ್ಥಿತಿ ಇರ್ತದೆ ಪಬ್ಲಿಸಿಟಿ ಮಾಡಿ. ಹಾಗಾಗಿ ಮೊದಲು ತಮ್ಮದ ಕಾರ್ಡ್ ಎಲ್ಲರಿಗೂ ಕೊಟ್ಟು ತಾವು ಎಲ್ಲರೂ ಅಲ್ಲಿ ಬಂದು ನಮ್ಮ ಅತಿಥಿ ಸ್ವೀಕರಿಸಿ ಸ್ವಾಮೀಜಿಗಳ ಆಶೀರ್ವಾದ ಕೊಟ್ಟು ನನಗೂ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಮತ್ತು ಎಲ್ಲರೂ ಮೊದಲು ನಿಮ್ಮ ಕೈಗೊಟ್ಟು ನನ್ನ ಈ ಪತ್ರಿಕಾ ಸಭೆ ಕರೆದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈರಪ್ಪ ಕುಡಗುಂಟಿ, ಷಣ್ಮುಖಪ್ಪ ರಾಂಪುರ, ಫಕೀರಪ್ಪ ತಳ್ವಾರ್, ಸುರೇಶ್ ಬೆಣಕಲ್, ಇಮಾಮ್ ಹುಸೇನ ಮಂಡಲಗಿರಿ ಸೇರಿ ಹಲವರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕ್ಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.